ನಿಮಗೇನು ಅನ್ಸತ್ತದಿ ನನಗೆ ನೋಡಿ ಆದಿಲ್ ಶಾಹಿ ರಾಜ ಅವರು ಮತ್ತೆ ಮರಳಿ ಬಂದಾರ ಅನ್ನಿಸ್ತದ? ಇಲ್ಲ, ಹಂಗೇನಿಲ್ಲ. ಯಾಕಂದ್ರೆ ಆದಿಲ್ ಶಾಹಿ ರಾಜ ಅವರು ಕಲಾವಿದರ ಬಗ್ಗೆ ಬಹಳ ಪ್ರೀತಿ, ಬಹಳ ಗೌರವ, ಅದು ನನಗೆ ಗೊತ್ತು. ಆದ್ರೆ ಮನುಷ್ಯ ನಗ್ತಾ ಇರಬೇಕು. ನಗಸೋಗೋಸ್ಕರನೇ ನಾವು ಇಲ್ಲಿಗೆ ಬಂದೆವು, ಹೌದಿಲ್ರಿ? ನೋಡ್ರಿ, ಸಣ್ಣ ಹುಡುಗರು ಏನು ಮಾಡಿದ್ರು ಚಂದ ಕಾಣಿಸ್ತದ. ಚಂದ ಕಾಣಿಸ್ತದಿಲ್ರಿ? ಹೌದ್ರಿ, ಚಂದ ಕಾಣಿಸ್ತದ. ನೋಡ್ರಿ, ಸಣ್ಣ ಹುಡುಗ ಶಾಲ್ಯಾಗ ಭಾಳ ದಾಂದ್ಲಿ ಹಾಕದ ಮಾಸ್ತರ್ ಕರೆಸಿದ್ರು. ಕರ್ಕೊಂಬರೋ ಬಾ ದಾಂದ್ಲಿ ಹಾಕ್ಯಾನ. ಬಂದ ಹುಡುಗ, ಸಣ್ಣ ಹುಡುಗ. ಸರ ಯಾಕ್ರಿ ಕರೆಸಿದ್ರೈತಲ್ಲ? ಯಾಕೋ ಶಾಲ್ಯಾಗ ದಾಂದ್ಲಿ ಹಾಕೈತ ಸರ್? ದಾಂದ್ಲಿ ಅಂದ್ರೆ ಸೀಟಿ ಹೊಡೆದಿ ಆತ ಸರ. ನಮಗೆಲ್ಲಿ ಸಿಟಿ ಬರ್ತದ್ರಿ? ನನಗೆಲ್ಲಿ ಸಿಟಿ ಬರ್ತದ್ರಿ ಸರ? ಖರೆ ಹೇಳ ಮಗನ ಸರ, ನನಗೆಲ್ಲಿ ಸಿಟಿ ಬರ್ತದ್ರಿ? ದೇವ್ರ ಹಣಿ ಮಾಡಿದ್ರೆ ನನಗೆ ಸಿಟಿ ಬರಂಗಿಲ್ಲ ರೀ. ಒಂದು ಕೊಟ್ರೆ ಕಪಾಳಿಗೆ ಸರ್. ಮಗನ ಶಾಲ್ಯಾಗ ಸಿಟಿ ಹೊಡಿದಿ ಮಗನ ಸರ್. ಎಲ್ಲ ಸಿಟಿನೇ ಬರುವುದು. ಅಳೆಬೇಡ ಮಗನ, ಅಳೆಬೇಡ. ಖರೆ ಹೇಳ ಮಗನ, ಯಾರು ಹೊಡೆದಾರ? ಹುಡುಗ ಅಂದ. ಸರ, ನನ್ನ ಬಾಜುಕಿದ್ದ ಹೊಡೆದಾನ್ರಿ. ಸರ್ ಕೇಳಿದ್ರು, ಹ್ಯಾಂಗೆ ಹೊಡೆದ? ನೀ ಏನು ಮಾಡತ್ತಿದ್ದಿ? ನಾನು ಅವನಿಗೆ ಮಾಡಕ್ಕೆ ಹೋದ್ರೆ ನನಗೆ ಬರಲಿಲ್ಲ ರೀ. ಮತ್ತು ಅವ ಹೆಂಗೆ ಹೊಡೆದ? ಇಂಥ ತುಂಟು ಹುಡುಗರು ಇರ್ತಾರೆ, ಸ್ವಲ್ಪ ಎಚ್ಚರ ಇರಲಿ. ನೋಡ್ರಿ, ಏನು ಮಾಡಿದ್ರು ಒಂದು ಚಂದ ಕಾಣಿಸ್ತದೆ. ಇಂಥ ಒಂದು ಆನಂದ ವೈಭವ ಅಕಸ್ಮಾತ್ ನೀವು ಎರಡೂ ಥರ ತಿಳಿದಿರ್ಬೇಕು. ಒಂದು ಆದಿಲ್ ಶಾಹಿ ರಾಜ ಅಂತ ತಿಳಿದಿರ್ಬೋದು, ಇಲ್ಲ ಯಾವುದೋ ನಾಟಕ ಕಂಪ್ನಿಯಿಂದ ಓಡಿ ಬಂದು ಕೂತ. ನಾನು ಪ್ರಶಾಂತ್ ಚೌಧರಿ, ಹಾಸ್ಯ ಕಲಾವಿದ. ನೋಡ್ರಿ, ಇದೇಗ ನೋಡಿದ್ರಿ, ಸಣ್ಣ ಮಕ್ಕಳು ಅಕಸ್ಮಾತ್ ಒಬ್ಬ ಗಿರಾಕಿ ಚಹಾ ಕುಡ್ಯಾಕೆ ಹೋದ, ಚಾದ ಅಂಗಡಿಗೆ ಹೋದ, ಚಹಾ ಕುಡ್ಯಾಕೆ ಹೋದ. ಟೇಬಲ್ ಮೇಲೆ ಕೂತಿದ್ದ. ವೇಟ್ರ್ಗಳದು ಅದೇ ಆವಾಜ್ ಇರ್ತದೆ, ಏನು ಬೇಕ್ರಿ. ನೋಡ್ರಿ, ಸಪ್ಲೈಯರ್ದವ್ರು ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕದಲ್ಲಿ ಹೋಟೆಲ್ದಲ್ಲಿ ಒಂದು ಆವಾಜ್ ಹೆಂಗಿರ್ತದೆ, ಏನು ಬೇಕ್ರಿ. ಗಿರಾಕಿ ಕೂತಿದ್ದ. ಏನದಪ್ಪ ಸಾಹೇಬ್ರ, ಮತ್ತು ಇಡ್ಲಿ ಅದ್ರಿ, ವಡ ಅದ್ರಿ, ಬೋಂಡಾ ಅದ್ರಿ, ಎಲ್ಲ ಅದ್ರಿ. ಗಿರಾಕಿ ಕೇಳ್ದ, ಮತ್ತೇನದ? ಮತ್ತು ಚಹಾ ಅದ್ರಿ, ಕಾಫಿ ಅದ್ರಿ, ಬೋರ್ಮಿಟ್ ಅದ್ರಿ, ಹಾರ್ಲಿಕ್ಸ್ ಅದ್ರಿ. ಮತ್ತೇನದಂದ ಗಿರಾಕಿ. ವೇಟ್ರ್ ಹೇಳ್ದ, ನೀರು ಅದಾವ್ರಿ, ತೊಗೊಂಬ ನೀರು. ವೇಟ್ರ್ ಹೋಗಿ ನೀರು ತಂದ. ಅವ ಯಾವ ಪೊಸಿಷನ್ನಾಗ ಬಂದಂದ್ರೆ 5 ಬಟ್ ನೀರಾಗಿ ಇಟ್ಕೊಂಬಂದ. ಗ್ಲಾಸ್ ಇಟ್ಟ, 5 ಬಟ್ ಒಳಗೆ ಇಟ್ಕೊಂಡು. ಗಿರಾಕಿಗೆ ಬಾಸ್ ಇಟ್ಟದ, ನಾಚಿಕೆಡಿ ಲಜ್ಜಾಗೆಡಿ ವೈದ್ಯಕೇಶನ್ ಏನಲ್ಲೇ 5 ಬಟ್ ಒಳಗೆ ಇಟ್ಕೊಂಬಂದಿಲ್ಲ, ನಾಚಿಕೆಡಿ. ವೇಟ್ರ್ ಅಂದ, ಅದಕ್ಕೆ ಯಾಕೆ ಸಿಟ್ಟಿಗೆ ಬರ್ಲಾತ್ತೀರಿ? ಗಿರಾಕಿ ಕೇಳ್ದ, ಅಲ್ಲಲ್ಲೇ 5 ಹೊಲಸು ಬಟ್ಟ ಒಳಗೆ ಇಟ್ಕೊಂಡ್ರಿ, ಹ್ಯಾಂಗೆ ಕುಡಿಬೇಕು ಮಾರಾಯ, ಹ್ಯಾಂಗೆ ಕುಡಿಲಿ ಹೇಳು ಅಂದ. ವೇಟ್ರ್ ಅಂದ, ನಾ ಅಂದ್ರು ಬರೀ 5 ಬಟ್ ಒಳಗೆ ಇಟ್ಕೊಂಬಂದಿನಿ ರೀ. ಟಾಕಿದಾಗ ನೀರು ಹಾಕವ, ಟಾಕಿಯಾಗೆ ಕೂತಾನ. ಅಲ್ಲೇನು ಮಾಡತ್ತಾನ? ಜಳಕ ಮಾಡತ್ತಾನ. ಹೇಳ್ರಿ, ಏನು ಮಾಡ್ತೀರಿ? ಎಂತಿಂತವ್ರು ಜಗತ್ನಾಗ ಇರ್ತಾರ್ರಿ. ನಿಮ್ಗೆ ಗೊತ್ತದನ್? ಇಬ್ಬರು ದೋಸ್ತರು ಮೊನ್ನೆ ಇದೇ ಕಟ್ಟಿ ಮೇಲೆ ಕೂತಿದ್ರು. ಒಬ್ಬ ಅಂದ, ಎಷ್ಟು ಶಾಣ್ಯರಿದ್ರಿ ಇವ್ರು. ಒಬ್ಬ ಅಂದ, ಯಾಕೋ ದೋಸ್ತ ಚಿಂತ್ಯಾಗ ಕೂತಿಲ್ಲ ಅಂದ. ಇನ್ನೊಬ್ಬ ಹೇಳ್ದ, ಭಾಳ ಚಿಂತೆಯಾಗ್ಯದ ದೋಸ್ತ. ಅದೇ ಏನಾಗ್ಯದ ಹೇಳು ಅಂದ. ಏನಿಲ್ಲ, ಈ ಗೋಳಗುಮ್ಮಟ ಖರೀದಿ ಮಾಡ್ಬೇಕತ್ತೀನಿ ಅಂತ. ಇನ್ನೊಬ್ಬ ದೋಸ್ತ ಹೇಳ್ದ, ಅದು ನಿಮ್ಮ ಅಜ್ಜ ಬಂದರೂ ಖರೀದಿ ಮಾಡಕ್ಕೆ ಆಗೋದಿಲ್ಲ. ಇವ ಕೇಳ್ದ, ಯಾಕೆ ಅಂತ ಕೇಳ್ದ. ಅವ ಹೇಳ್ದ, ಈ ಗೋಳಗುಮ್ಮಟ ನಾ ಮಾರಿದ್ರಿ ಅಲ್ಲ, ನೀ ತಗೋಬೇಕು. ವಿಶ್ರಾಂತಿ, ಏಕಾಂತ, ಅಬಾಬಾಬಾ. ಅಬಾಬಾಬಾಬಾ, ಏನು ನೆನಪಿಗೆ ಬರ್ತಾವ್ರಿ? ನೋಡ್ರಿ, ಒಂದು ತುಂಟು ಹುಡುಗ ಒಬ್ಬ ಮೇಷ್ಟ್ರು ಕೇಳಿದ್ರು ಶಾಲ್ಯಾಗ. 2 ದಿನ ಹುಡುಗ ಬಂದಿದ್ದಿಲ್ಲ, 2 ಡೇಸ್, 2 ದಿನ ಬಂದಿದ್ದಲ್ಲ. ಮೇಷ್ಟ್ರು ಕೇಳಿದ್ರು, ಯಾಕೋ ನಿನ್ನೆ ಮೊನ್ನೆ ಯಾಕೆ ಬರಲಿಲ್ಲ? ಹುಡುಗ ಅಂದ, ಸರ ಮತ್ತು ರೀ ಸರ, ನನಗಿರೋದು ಒಂದೇ ಚಡ್ಡಿ, ಅದಕ್ಕೆ ರೀ ಅದು ಒಗದು ಒಣಗಾಕ ಹಾಕಿದ್ದೆ ರೀ ಸರ, ಅದು ಒಣಗಿರ್ಲಿಲ್ಲ ರೀ, ಅದಕ್ಕೆ ಬರಲಿಲ್ಲ ರೀ ಸರ. ಹೋಗಲಿ, ಅದು ಮೊನ್ನೆ ಆಯಿತು.
ಸರ ಮತ್ತು ನಿನ್ನೆ ಬರ್ಬೇಕಂತ ಹೊಂಟಿದ್ದೆ ಸರ್, ಬರ್ಬೇಕಂತ ಹೊಂಟಿದ್ದೆ. ಮತ್ತು ಏನು ಮಾಡಿದ್ರಿ ಸರ್, ನಿಮ್ಮ ಮನೆ ಹತ್ತತ್ರ ಬರ್ನ ನಿಮ್ಮ ಮನೆ ಮ್ಯಾಳಿಗೆ ಮ್ಯಾಲೆ ಮೇಷ್ಟ್ರು ಕೇಳಿದ್ರು. ನಮ್ಮ ಮನೆ ಮ್ಯಾಳಿಗೆ ಮೇಲೆ ಏನಾಯ್ತಪ್ಪ ಅಂದ್ರೆ, ನಿಮ್ಮ ಮನೆ ಮ್ಯಾಳಿಗೆ ಮ್ಯಾಲೆ ನಿಮ್ಮ ಚಡ್ಡಿ ಒಣಗಾಕೆ ಹಾಕಿತ್ತು. ಅದಕ್ಕೆ ಇವತ್ತು ಮಾಸ್ತರ್ನು ಸಾಲಿ ಸೂಟಿ ಮಾಡ್ಯಾನ ಅಂತ ಹೊಳ್ಳಿ ಹೋಗೇನ್ರಿ ಮನೆಗೆ. ಏನು ಹೇಳ್ರಿ, ಯಾವುದರೇ ಹೊಸ ವೆಹಿಕಲ್ ತೊಗೋತೀನಿ ಅಂದರೂ ಸಂಶಯನೇ. ಒಬ್ಬ ವ್ಯಕ್ತಿ ಇದ್ದಾರೆ, ಒಬ್ಬ ವ್ಯಕ್ತಿ ಒಂದು ಗಾಡಿ ತೊಗೊಂಡ, ಅಂಬಾಸಿಡರ್ ಕಾರ್ ಹೊಸದು ತೊಗೊಂಡ. ಹೊಸದಾಗಿ ಕಾರ್ ಅಂದ್ರೆ ಏನು ಗೊತ್ತಿಲ್ಲ ಅವನಿಗೆ. ಕಾರ್ ತೊಗೊಂಡ, ಬಾಜು ಮನೆಯವ ಬಂದು ಹೇಳ್ದ, ದೋಸ್ತ ಕಾರ್ ತೊಗೊಂಡು ಡ್ರೈವರ್ಗಳು ಸಾಮಾನು ಚೇಂಜ್ ಮಾಡ್ಕೋತಾರೆ, ಹುಷಾರಾಗಿರು. ಇಷ್ಟು ಅಂದಿದ್ದೆ ತಡ ನಿದ್ದಿನೇ ಹತ್ತಲಿಲ್ಲ ರಾತ್ರಿಲ್ಲ ಅವನಿಗೆ. ಅವ ಹೇಳ್ದ ಮನೆ ಬಾಜುಕಿನ ಅವನಿಗೆ, ಅದೇ ಹಂಗೆ ತುಡುಗು ಮಾಡ್ತಾರೆ, ನಾ ಕಾರ್ನಾಗ ಇರ್ತೀನಿ ಯಾವತ್ತು. ಅವ ಅಂದ, ಆಯ್ತಪ್ಪ ಚಲೋ ಕಾಯದು. ಒಂದು ದಿವಸ ಡ್ರೈವರ್ ಮುಂದೆ ಹೊಡಿತಿದ್ದ, ಇವ ಹಿಂದೆ ಕೂತಿದ್ದ. ಕಾರ್ ಹೊಂಟಿತ್ತು ಕಾರ್ ಏಕದಮ್ ಧಡಕ್ಕತ್ ಆವಾಜ್ ಬತ್ರಿ, ಧಡಕ್ಕತ್ ಆವಾಜ್ ಬತ್ತು. ಹಿಂದೆ ಮಾಲಕ್ ಕೂತಿದ್ದ. ಏನಾಯ್ತು ಅಂದ. ಡ್ರೈವರ್ ಅಂದ, ಏನಿಲ್ಲಲ್ರಿ ಮಾಲಕ್ರ, ಕಲ್ಲು ಬತ್ತು ಹೇಳ್ರಿ ಅಂದ. ಇವ ಹಿಂದೆ ಕೂತವ, ಕಾರ್ ತೊಗೊಂಡಿದ್ನಲ್ರಿ. ಇವ ಅಂದ, ಕಲ್ಲು ಬಂದ್ರೆ ಮಗ ನಾ ಹಾರ್ನ್ ಇದ್ದಿದ್ದಿಲ್ಲೇನು, ಹಾರ್ನ್ ಹೊಡಿಬೇಕಾಗಿತ್ತು. ಡ್ರೈವರ್ ಭಯಂಕರ ಸಿಟ್ಟು ಬತ್ತು. ಎಂಥ ಮಾಲಕ್ ಮರ, ಕಲ್ಲು ಬಂದ್ರೆ ಹಾರ್ನ್ ತುರ್ಬೇಕತ್ತ ಮರ, ಎಂಥ ಮಾಲಕತ್ತು ಗುಣ ಮಾಡ್ಕೋತ ಹೊಡೆದ. ಸ್ವಲ್ಪ ಮುಂದಕ್ಕೆ ಹೋಗ್ಯಾನ, ಕರ್ಕತ್ ಆವಾಜ್ ಆಯ್ತು. ಹಿಂದೆ ಮಾಲಕ್ ಕೂತಿದ್ದ, ಕೇಳ್ದ ಏನಾಯ್ತು ಅಂದ. ಏನಿಲ್ರಿ ಮಾಲಕ್ರ, ಗೇರ್ ಚೇಂಜ್ ಮಾಡಿದೆ ಹೇಳ್ರಿ. ಮಾಲಕ್ ಅಂದ, ನಾ ಇದ್ದಾಗೆ ಇಟ್ಟು ಚೇಂಜ್ ಮಾಡ್ತೀನಿ ಮಗನ, ನಾ ಇರ್ಲಾರ್ದಾಗ ನಾ ಇಟ್ಟು ಚೇಂಜ್ ಮಾಡ್ತೀನಿ. ಭಯಂಕರ ಸಿಟ್ಟು ಡ್ರೈವರ್ಗೆ. ಎಲ್ಲಿ ಮಾಲಕ್ ಅದಾನು, ಸಾಕಾಗ ನೌಕರಿನೇ ಬಿಡ್ಬೇಕಂತೇಳಿ ಮುಂದೆ ಹೋಗೋಣ. ಕಾರ್ ಬಂದ್ಬಿತ್ತು, ಡ್ರೈವರಿಗೆ ಕೇಳ್ದ ಮಾಲಕ, ಏನಾಯ್ತು ಅಂದ. ಅದೇ ನೋಡ್ತೀನಿ ರೀ ಮಾಲಕರ, ಬೋನೆಟ್ ತಗದ ನೋಡ್ದ. ಮಾಲಕ್ ಕೇಳ್ದ ಮತ್ತೆ, ಏನಾಯ್ತಲ್ಲಿ. ಪೆಟ್ರೋಲ್ ಆಗ್ಯದ್ರಿ. ಮಾಲಕ್ ಕೇಳ್ದ, ಪೆಟ್ರೋಲ್ ಆದ್ರೆ. ಡ್ರೈವರ್ ಅಂದ, ಅದು ಮುಂದಕ್ಕೆ ಹೋಗಂಗಿಲ್ರಿ. ಮಾಲಕ್ ಅಂದ, ಅದು ಮುಂದಕ್ಕೆ ಹೋಗ್ಲಿಕ್ಕಂದ್ರೆ ಏನಾಯ್ತು, ಹೆಂಗೆ ಬಂದು ಹಂಗೆ ಹಿಂದಕ್ಕೆ ಹೊಡಿ. ಇಲ್ಲೊಂದು ವಿಚಿತ್ರ ಕೇಳ್ತೀರಿ. ನಮ್ಮ ಇಂಡಿಯಾದವ್ರು ಜಪಾನ್ಗೆ ಹೋಗಿದ್ರು, ಯಾವುದೋ ಒಂದು ಟ್ರೈನಿಂಗ್ ಹೋಗಿದ್ರು. ಜಪಾನ್ಗೆ ಹೋಗಿದ್ರು, ಎಲ್ಲ ಟ್ರೈನಿಂಗ್ ಎಲ್ಲ ಮುಗೀತು. ಊಟದ ವ್ಯವಸ್ಥೆ ಅವ್ರಿಗೆ ಸರಿ ಆಗಲಿಲ್ಲ. ಒಂದು ಹೋಟೆಲ್ಗೆ ಹೋದರು, ಕೂತರು. ಜಪಾನ್ದಾಗ ನೋಡ್ರಿ ಎಲ್ಲ ಮಾಂಸಾಹಾರಿ, ಸಾಮಾನ್ಯವಾಗಿ ಮಾಂಸಾಹಾರಿ ತೊಗೊಂಡ್ರಪ್ಪ. ಇವರಿಬ್ಬರಿಗೇನೋ ನಮ್ಮ ಇಂಡಿಯಾದವ್ರಿಗೆ ಯಾವ್ದದು ಮರ ಇದು ಅಂದ್ರೆ, ಇದು ಕುರಿದದ ಕೋಳಿದದ ಗೊತ್ತಾಗಲ್ಲ. ಅದು ವೇಟ್ರಿಗೆ ಕರೆದ್ರು, ಇದು ಕುರಿದ ಕೋಳಿದ ಅಂತ ಕೇಳಿದ್ರು. ಸಾಮಾನ್ಯವಾಗಿ ಕನ್ನಡದಲ್ಲಿ ಕೇಳಿದರು. ಅವ್ರಿಗೆ ಗೊತ್ತಲ್ಲ, ಜಪಾನ್ ಭಾಷೆ ತೀರಾ ವಿಚಿತ್ರ ಇತ್ತು. ಅಂದ. ಇವಾಗ ನಮ್ಮವ್ರಿಗೆ ಯಾರಿಗೆ ತಿಳಿಲಿಲ್ಲ. ಏನೋ ಮರ ಏನು ಮಾತಾಡತ್ತಾನ ಮರ ಅಂದ. ಒಬ್ಬ ಅಂದ ಅದ್ರಾಗ, ಜರ ದಮ್ ನಾ ಕೇಳ್ತೀನಿ ದಮ್. ನಮ್ಮ ಇಂಡಿಯಾದಾಗ ಕೇಳ್ದ ಅವನಿಗೆ, ವೇಟ್ರಿಗೆ, ಚಿಂಗ ಬೊಂಗ ಐಕೆ ಬೆಚ್ಚಿಂಗ ಒಬ್ಬ ಚಿಂಗ ಕೋಳಿ ಅನ್ನತ್ ಕೇಳ್ದ ಅವ. ಜಪಾನ್ದವ ಅಂದ, ಚಿಂಗ ಬೆಂಗ ಬೇಕಾದ ಇನ್ನೊಬ್ಬ ಕೇಳ್ದ, ಹುಚ್ಚಿ ಜರ ದಮ್ಮ ಹಳ್ಳಿ. ನಾ ಕೇಳ್ತೀನಿ ನೋಡಿ, ನಾ ಹೆಂಗೆ ಕೇಳ್ತೀನಿ ನೋಡ. ಇವ ಕೇಳ್ದ ಇನ್ನೊಬ್ಬ ನಮ್ಮ ಇಂಡಿಯಾದವ, ಚಿಂಪಂಗ ಚಿಂಗ ಕುರಿ ಏನತ್ ಕೇಳ್ದ. ಅವ ಅಂದ ಜಪಾನ್ದವ, ಚಿಂಗ ಬಂಗ ಬಾ. ಅವ್ರಿಗೆ ತಿಳಿಲಿಲ್ಲ ಇಬ್ಬರಿಗೆ. ಮತ್ತು ಎದುರ್ದು ಮರೆ, ಕುರಿದು ಅಲ್ಲ ಕೋಳಿದು, ಮತ್ತು ಎದುರ್ದು ಮರೆ ಚಿಂಗ ಬಾಗ ಕೇಳಿದ್ರೆ ಸಿಟ್ಟಿಗೆದ್ದು. ಅವ ಹೇಳ್ದ, ಚಿಂಗ ಬಂಗ ಯಾಕೆ ಬಚ್ಚಿಕೋ ಬಗ ಅದೀಗ ಬೌ